ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪ ಸಂತೋಷ್. ಇವತ್ತು ನಾನೊಂದು ಗ್ರ್ಯಾಂಡ್ ಲುಕ್ ಕೊಡೋ ಅಂಥ ಕ್ರೋಶಾ ಕುಚ್ಚು ಡಿಸೈನ್ ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿ ಕೂಡ ಮಾಡ್ಕೊಳ್ಬೋದು. ತುಂಬ ಗ್ರ್ಯಾಂಡ್ ಲುಕ್ ಕೊಡೋ ಅದರ ಡಿಸೈನ್ನ ಮಾಡ್ಕೊಳ್ಬೋದು. ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ಏನೇನಂತ ನೋಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಲೀಫ್ ಬೀಡ್ಸ್ ತೊಗೊಂಡಿದ್ದೀನಿ. ಹಾಗೆಯೇ ಮೀಡಿಯಮ್ ಸೈಜ್ದು ರೌಂಡ್ ಬೀಡ್ಸು ಮತ್ತು ದಪ್ಪ ಬೀಡ್ಸು ಮತ್ತು ಕತ್ರಿ ಮತ್ತು 8 ಎಳೆ ದಾರ, ಗೋಲ್ಡ್ ಮತ್ತು ಪಿಂಕ್ ಕಲರು, ಜರಿ ದಾರ. ಕ್ರೋಶಾ ಮಾಡೋದಕ್ಕೆ ನೀಡಲ್ ನಂಬರ್ 10 ಅಥವಾ 11 ಕೂಡ ಯೂಸ್ ಮಾಡ್ಕೊಳ್ಬೋದು. 11, 12 ಯಾವುದಾದ್ರೂ ಯೂಸ್ ಮಾಡ್ಬೋದು. ಮತ್ತು ಸೂಜಿ ದೊಡ್ಡ ಕಣ್ಣಿಂದು ಕುಚ್ಚು ಕಟ್ಟೋದಕ್ಕೆ. ಇವಾಗ ಡಿಸೈನ್ ಸ್ಟಾರ್ಟ್ ಮಾಡೋಣ, ಹೇಗೆ ಮಾಡೋದು ಅಂತ. ನೋಡಿ, ದಾರ ಮೊದಲಿಗೆ ತುದಿಗೆ ಗಂಟು ಹಾಕಿಟ್ಕೊಂಡು ಮತ್ತು ಲೆಫ್ಟ್ ಹ್ಯಾಂಡಲ್ಲಿ ನಾವು ಈ ರೀತಿಯಾಗಿ ದಾರನ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಅದಾದ ನಂತರ ನೋಡಿ, ನೀಡಲ್ ಸಹಾಯದಿಂದ ದಾರಾನ ಸೀರೆಗೆ ಲಾಕ್ ಮಾಡ್ಕೊಳ್ಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಬೇಕು. ನೋಡಿ, ಸೂಜಿನ ಈ ರೀತಿಯಾಗಿ ಮೇಲಿಂದ ಚುಚ್ಚಿ ಕೆಳಗಿಂದ ದಾರಾನ ಎತ್ಕೋಬೇಕು. ಎತ್ಕೊಂಡು ಒಂದು ಚೈನ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಒಂದು ಚೈನ್ ಹಾಕಬೇಕು. ಮತ್ತು ನಾನಿಲ್ಲಿ 2 ಬಾರಿ ಚೈನ್ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಸೀರೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ 2 ಬಾರಿ. ನಾವು 2 ಬಾರಿ ಮಾಡ್ಕೊಳ್ಳೋದು ಯಾಕೆ ಅಂದರೆ ಸೇಫ್ ಆಗಿರಲಿ, ಅದು ಬಿಚ್ಕೊಳ್ದಿರೋ ರೀತಿನಲ್ಲಿ ಅಂತ. ಅದಾದ ನಂತರ 4 ಚೈನ್ಗಳನ್ನ ಹಾಕ್ಕೊಳ್ಬೇಕು. 4 ಚೈನ್ಗಳನ್ನ ಹಾಕಿ ಸೀರೆಗೆ ಲಾಕ್ ಮಾಡ್ಕೊಳ್ಬೇಕು. ಸೀರೆಗೆ ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಸೀರೆಗೆ ಲಾಕ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಸೀರೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದ ನಂತರ ನಾವು ಮತ್ತೆ 6 ಚೈನ್ಸ್ ಹಾಕಬೇಕು. 4 ಚೈನ್ ಹಾಕಿ ಸೀರೆಗೆ ಲಾಕ್ ಮಾಡಿದಾದಮೇಲೆ 6 ಚೈನ್ಗಳನ್ನ ಹಾಕ್ಕೊಳ್ಬೇಕು. 6 ಚೈನ್ ಹಾಕಿದ್ಮೇಲೆ ಮತ್ತೆ ಸೀರೆಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡಬೇಕು. ನಾವು ಸೀರೆಗೆ ಲಾಕ್ ಮಾಡುವಾಗ ನೋಡಿಕೊಂಡು ಲಾಕ್ ಮಾಡ್ಕೊಳ್ಬೇಕು, ಎಲ್ಲಿಗೆ ಬರುತ್ತೆ ಅಂತ ಕರೆಕ್ಟಾಗಿ ನೋಡಿ ಲಾಕ್ ಮಾಡಬೇಕು. ಮತ್ತು ನೋಡಿ, 6 ಚೈನ್ ಆದಮೇಲೆ ಮತ್ತೆ 4 ಚೈನ್ ಹಾಕ್ಕೊಳ್ಬೇಕು. ಮತ್ತು ನಾವು ಸೀರೆಗೆ ಲಾಕ್ ಮಾಡುವಾಗ ನಾವು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸ್ವಲ್ಪ ಹಿಂದೆಗಡೆಗೆ ಲಾಕ್ ಮಾಡಿಕೊಂಡ್ರೂ ಓಕೆ, ಬಟ್ ಮುಂದೆಗಂತೂ ಲಾಕ್ ಮಾಡಲೇಬಾರ್ದು. ನೋಡ್ಕೊಂಡು ಲಾಕ್ ಮಾಡಬೇಕು ಹುಷಾರಾಗಿ. ನೋಡಿ, 4 ಚೈನ್ ಆದಮೇಲೆ ಮತ್ತೆ 6 ಚೈನ್ಗಳನ್ನ ಹಾಕ್ಕೊಳ್ಬೇಕು. ಇಲ್ಲಿ ಡಿಸೈನ್ ಬಂದು 4 ಚೈನು ಮತ್ತು 6 ಚೈನ್ ಮತ್ತು 4 ಮತ್ತು 6 ಈ ರೀತಿಯಾಗಿ ನಿಮಗೆ ಬರುತ್ತೆ ಕಂಪ್ಲೀಟ್ ಡಿಸೈನ್ ಫಸ್ಟ್ ಸ್ಟೆಪ್ಪಲ್ಲಿ. ನೋಡಿ, 6 ಚೈನ್ ಆದಮೇಲೆ ಮತ್ತೆ ನಾನು 4 ಚೈನ್ಗಳನ್ನ ಹಾಕ್ಕೊಂಡು ಸೀರೆಗೆ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ನಾವು ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕು. ನೋಡಿ, ಇದಾದ ನಂತರ ನೋಡಿ, ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಇವಾಗ ಸೆಕೆಂಡ್ ಸ್ಟೆಪ್ನ ನಾವು ಸ್ಟಾರ್ಟ್ ಮಾಡ್ಕೊಳ್ಬೇಕು. ಸೇಮ್ ನಾನು ಗೋಲ್ಡ್ ಕಲರ್ ದಾರದಿಂದನೇ ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಎಡದೇ ಕೈಯಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ದಾರನ ಬ್ಯಾಲೆನ್ಸ್ ಮಾಡಿಕೊಂಡು ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡಬೇಕು. ನೋಡಿ, ನಾವು ಫಸ್ಟ್ ಸ್ಟೆಪ್ಪು ಸ್ಟಾರ್ಟಿಂಗು 2 ಚೈನ್ಗಳನ್ನ ಹಾಕಿ ಸೀರೆಗೆ ಲಾಕ್ ಮಾಡಿರ್ತೀವಲ್ಲ, ಅದ್ರ ಮಧ್ಯದಲ್ಲಿ ನಾವು ಸೆಕೆಂಡ್ ಸ್ಟೆಪ್ ದಾರನ ಲಾಕ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಲಾಕ್ ಮಾಡ್ಕೊಂಡಿದ್ದಾದ ನಂತರ ನೆಕ್ಸ್ಟು ನಾವು ಅದ್ರ ಪಕ್ಕನೇ ಇನ್ನೊಂದು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಲಾಕ್ ಮಾಡ್ಕೊಂಡಿದ್ದಾದ ನಂತರ ನೆಕ್ಸ್ಟು ನಾವು 4 ಚೈನ್ಗಳನ್ನ ಹಾಕ್ಕೊಳ್ಬೇಕು. 4 ಚೈನ್ಗಳನ್ನ ಹಾಕ್ಕೊಂಡು ನಾವು ಫಸ್ಟ್ ಸ್ಟೆಪ್ಪಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ, ಅದ್ರ ಮೇಲ್ಗಡೆನೆ ನಾವು ಲಾಕ್ ಮಾಡ್ಕೊಳ್ಬೇಕು. ನಾವು ಫಸ್ಟ್ ಸ್ಟೆಪ್ ಹಾಕಿರ್ತೀವಲ್ಲ ಆ ಚೈನ್ ಮೇಲೇ ಲಾಕ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಲಾಕ್ ಮಾಡ್ಕೊಂಡಿದ್ದಾದ ನಂತರ ನಾವು ನೆಕ್ಸ್ಟು 6 ಚೈನ್ ಗ್ಯಾಪಲ್ಲಿ ಹಾಫ್ ಕ್ರೋಶಾ ಮಾಡ್ಕೊಳ್ಬೇಕು. ನೋಡಿ, ಹಾಫ್ ಕ್ರೋಶಾ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡಿ. ಮೊದಲಿಗೆ ನಾವು ಸೂಜಿಗೆ 1 ಬಾರಿ ದಾರನ ಸುತ್ತಕೊಂಡು 6 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರನ ಎತ್ಕೊಂಡು 3ರಿಂದ 1ನ್ನ ಮಾಡಬೇಕು. ನೀವು ಈ ರೀತಿಯಾಗಿ ದಾರ ಸುತ್ಕೊಂಡು ದಾರ ಎತ್ಕೊಂಡ್ರೆ 3 ಇರುತ್ತೆ ನಿಮಗೆ ಚೈನು. ಅದೆಲ್ಲದನ್ನು ಸೇರಿಸಿ 1 ಮಾಡಬೇಕು. ಅದು ಹಾಫ್ ಕ್ರೋಶೆ ಆಗುತ್ತೆ ನಿಮಗೆ. ನೋಡಿ, ಇಲ್ಲಿ ನಾನು 12 ಹಾಫ್ ಕ್ರೋಶೆನ ಮಾಡ್ಕೊಂಡು ನೆಕ್ಸ್ಟ್ 6 ಚೈನ್ಗಳನ್ನ ಹಾಕಿ ಫಸ್ಟ್ ಸ್ಟೆಪ್ಪಲ್ಲಿ ಲಾಕ್ ಮಾಡಿರ್ತೀವಲ್ಲ, ಆ ಚೈನ್ ಮೇಲೆ ಲಾಕ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಲಾಕ್ ಮಾಡ್ಕೊಂಡಿದ್ದಾದ ನಂತರ ಮತ್ತೆ 4 ಚೈನ್ಗಳನ್ನ ಹಾಕ್ಕೊಂಡು ನೆಕ್ಸ್ಟ್ 4 ಚೈನ್, ಅದು ಫಸ್ಟ್ ಸ್ಟೆಪ್ 4 ಚೈನ್ ಇರುತ್ತಲ್ಲ ಅದ್ರ ಮೇಲ್ಗಡೆ ಚೈನ್ಗೆ ಲಾಕ್ ಮಾಡಬೇಕು. ಲಾಕ್ ಮಾಡ್ಕೊಂಡಿದ್ದಾದ ನಂತರ ಮತ್ತೆ ನೆಕ್ಸ್ಟ್ 6 ಚೈನ್ ಗ್ಯಾಪಲ್ಲಿ ಹಾಫ್ ಕ್ರೋಶೆ ಮಾಡ್ಕೊಳ್ಬೇಕಾಗುತ್ತೆ.
ನೋಡಿ ಈ ರೀತಿಯಾಗಿ ಬರುತ್ತೆ ನಿಮಗೆ ಸೆಕೆಂಡ್ ಸ್ಟೆಪ್ಪು. ನೋಡಿ ಈ ರೀತಿಯಾಗಿ ಮತ್ತೆ ನಾವು ಹಾಫ್ ಕ್ರೋಶೆನ ಮಾಡ್ಕೊಳ್ಬೇಕು. 6 ಚೈನ್ ಗ್ಯಾಪ್ ಒಳಗಡೆ ನಿಮಗೆ 12 ಹಾಫ್ ಕ್ರೋಶೆಗಳು ಬರುತ್ತೆ. ನಿಮಗೆ 11, 12 ಈ ರೀತಿಯಾಗಿ ಎಷ್ಟಾದರೂ ಮಾಡ್ಕೊಳ್ಬೋದು. ನೋಡಿ ಮಾಡ್ಕೊಳ್ಬೇಕು, ಎಷ್ಟು ಇಡಿಸುತ್ತೆ ಅಂತ ನೋಡಿಕೊಂಡು ಮಾಡ್ಕೋಬೋದು. ನನಗೆ ಇಲ್ಲಿ 12 ಬಂದಿದೆ. ಸೊ 12 ಬಂದಿರೋದ್ರಿಂದ ಫಸ್ಟ್ ನಮಗೆ 12 ತಗೊಂಡಿರ್ತೀವಿ ಅಂದರೆ ನೆಕ್ಸ್ಟ್ ಎಲ್ಲದಕ್ಕೂ 12 ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಇವಾಗ ಲಾಕ್ ಮಾಡಿದ್ದಾದಮೇಲೆ ಮತ್ತೆ ನೆಕ್ಸ್ಟು 4 ಚೈನ್ ಗ್ಯಾಪಲ್ಲಿ ಮತ್ತೆ 4 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಬೇಕು. ಇದೇ ರೀತಿಯಾಗಿ ನಾವು ಸೆಕೆಂಡ್ ಸ್ಟೆಪ್ನ ಕಂಟಿನ್ಯೂ ಮಾಡಬೇಕು. ನೋಡಿ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಇವಾಗ ನಿಮಗೆ ಕಾಣಿಸ್ತಾ ಇದೆ ಯಾವ ರೀತಿ ಬಂದಿದೆ ಅಂತ. ಇವಾಗ ನಾವು ನೆಕ್ಸ್ಟು ಥರ್ಡ್ ಸ್ಟೆಪ್ನ ಮಾಡ್ಕೊಳ್ಬೇಕು. ನಾನು ಪಿಂಕ್ ಕಲರ್ ದಾರನ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ. ನೋಡಿ ಇವಾಗ ನೆಕ್ಸ್ಟ್ ಸ್ಟೆಪ್ಪು ಸೇಮ್ ದಾರದ ತುದಿಗೆ ಗಂಟು ಹಾಕ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಮತ್ತು ನೀವು ಸೆಕೆಂಡ್ ಸ್ಟೆಪ್ಪಲ್ಲಿ ಲಾಕ್ ಮಾಡಿರ್ತೀರಲ್ಲ ಸ್ಟಾರ್ಟಿಂಗು, ಅಲ್ಲಿ ಚೈನ್ ಬಂದಿರುತ್ತಲ್ಲ ಆ ಚೈನ್ ಮೇಲೆ ನಾವು ಥರ್ಡ್ ಸ್ಟೆಪ್ದು ದಾರಾನ ಲಾಕ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಅದು 4 ಚೈನ್ಸ್ ಹಾಕಿರ್ತೀರಲ್ಲ ಅಲ್ಲಿ ಚೈನ್ಗಳನ್ನ ಹಾಕ್ಕೋಬೇಕು. 2 ಅಥವಾ 3 ನೋಡಿಕೊಂಡು ಎಷ್ಟು ಬರುತ್ತೆ ನೋಡಿ ಚೈನ್ ಹಾಕ್ಕೊಳ್ಬೇಕು ಅಥವಾ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕು. ನಾನಿಲ್ಲಿ 3 ಮಾಡ್ಕೊಂಡಿದ್ದೀನಿ, 3 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕಿದ್ಮೇಲೆ ನೆಕ್ಸ್ಟ್ ನಾವು 12 ಹಾಫ್ ಕ್ರೋಶೆ ಮಾಡಿರ್ತೀವಲ್ಲ ಅದ್ರ ಮೇಲ್ಗಡೆ ನಿಮಗೆ ಚೈನ್ಗಳು ಕಾಣಿಸ್ತಾ ಇರುತ್ತೆ, ಅಲ್ಲಿ ನಾವು ಮತ್ತೆ ಹಾಫ್ ಕ್ರೋಶೆನ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಸೂಜಿನಲ್ಲಿ ಒಂದು ಬಾರಿ ದಾರ ಸುತ್ತಕೊಂಡು ಆ ಚೈನ್ ಒಳಗಡೆಯಿಂದ ದಾರಾನ ಎತ್ಕೊಂಡ್ರೆ ನಿಮಗೆ 3 ದಾರಗಳಿರುತ್ತೆ, ಅದು 3 ಒಂದು ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಮಾಡ್ಕೊಂಡ್ಮೇಲೆ ದಾರಾನ ಸ್ವಲ್ಪ ಮೇಲಕ್ಕೆ ಎತ್ಕೊಂಡು ನೀವು ಮೀಡಿಯಮ್ ಸೈಜ್ದು ಗೋಲ್ಡ್ ಮೆಟಲ್ ಬೀಡ್ಸ್ ತೊಗೊಂಡಿರ್ತೀರಲ್ಲ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಒಂದೊಂದು ಹಾಫ್ ಕ್ರೋಶೆ ಮಾಡ್ಕೊಂಡ್ಮೇಲೂ ಒಂದೊಂದು ಬೀಡ್ಗಳನ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಈ ರೀತಿಯಾಗಿ ಬೀಡ್ಗಳನ್ನ ಆ್ಯಡ್ ಮಾಡಬೇಕು. ಕಾಣಿಸ್ತಾ ಇದೆ ಅಲ್ಲ ನಾನು ಯಾವ ರೀತಿ ಹಾಕ್ತಾ ಇದ್ದೀನಿ ಅಂತ. ನಮಗೆ ಫಸ್ಟ್ ಸ್ಟೆಪ್ ಮಾಡಿದ್ರ ಮೇಲೆ ನಿಮಗೆ ಚೈನ್ ಕಾಣಿಸ್ತಾ ಇರುತ್ತೆ, ಚೈನ್ ರೀತಿನಲ್ಲಿ ಬಂದಿರುತ್ತೆ ಡಿಸೈನ್. ಆ ಚೈನ್ ಮೇಲ್ಗಡೆ ನಾವಿವಾಗ ಡಿಸೈನ್ನ ಮಾಡ್ಕೊಳ್ತಾ ಇದ್ದೀವಿ, ಹೆಣ್ತೆನ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ಈ ರೀತಿಯಾಗಿ 5 ಬೀಡ್ಸ್ನ ಹಾಕ್ಕೊಂಡಿದ್ದೀನಿ. 5 ಮಣಿ ಆದಮೇಲೆ ನೆಕ್ಸ್ಟ್ 6ನೇದಕ್ಕೆ ನಾನು ಲೀಫ್ ಬೀಡನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. 5 ಬೀಡ್ಗಳನ್ನ ಹಾಕ್ಕೊಳ್ಬೇಕು. ಗೋಲ್ಡ್ ರೌಂಡ್ ಬೀಡ್ಸ್ನ 5 ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಲೀಫ್ ಬೀಡನ್ನ ಆ್ಯಡ್ ಮಾಡಬೇಕು. ನೋಡಿ ಈ ರೀತಿಯಾಗಿ ಲೀಫ್ ಬೀಡನ್ನ ಆ್ಯಡ್ ಮಾಡಿದ್ಮೇಲೆ ಸೇಮ್ ಡಿಸೈನ್ ನಿಮಗೆ ಕಂಟಿನ್ಯೂ ಆಗುತ್ತೆ. ನೀವು ಯಾವ ರೀತಿ ಮಾಡ್ಕೊಳ್ತಾ ಇರ್ತೀರ ಅದೇ ರೀತಿಯಾಗಿ ಮಾಡ್ಕೊಳ್ತಾ ನೆಕ್ಸ್ಟ್ ಮತ್ತೆ ರೌಂಡ್ ಬೀಡ್ಗಳನ್ನ ಹಾಕ್ಕೊಳ್ಬೇಕು. ನಾವು 5 ಈ ಕಡೆ 5 ಹಾಕ್ಕೊಂಡಿರ್ತೀವಿ ಅಂದರೆ ಈ ಕಡೆಗೂ 5 ಹಾಕ್ಕೊಳ್ಬೇಕು. ಮಿಡಲ್ಲಿಗೆ ನಿಮಗೆ ಲೀಫ್ ಬೀಡ್ ಬರುತ್ತೆ. ಆ ರೀತಿಯಾಗಿ ಮಾಡ್ಕೊಳ್ಬೇಕು. ನೋಡಿ ಇವಾಗ ಲೀಫ್ ಬೀಡ್ ಆ್ಯಡ್ ಆದಮೇಲೆ ನಾನು ನೆಕ್ಸ್ಟು ಡಿಸೈನ್ನ ಕಂಟಿನ್ಯೂ ಮಾಡಿಕೊಂಡು ರೌಂಡ್ ಬೀಡ್ಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಕಡೆನೂ ಕೂಡ ನಿಮಗೆ 5 ಬೀಡ್ಗಳು ಬರಬೇಕು. ಆ ರೀತಿಯಾಗಿ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ಕಂಪ್ಲೀಟ್ ಆದಮೇಲೆ ಹಾಕ್ಕೊಂಡಾದಮೇಲೆ ನೆಕ್ಸ್ಟ್ ನಾವು 4 ಚೈನ್ ಗ್ಯಾಪ್ ಇರುತ್ತೆ ಅಲ್ಲ ಅದ್ರ ಮಧ್ಯಕ್ಕೆ ನಾವು ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ನಿಮಗೆ ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟ್ 4 ಚೈನ್ ಗ್ಯಾಪ್ ಮಿಡಲ್ಲಿಗೆ ಲಾಕ್ ಮಾಡಬೇಕು. 1 ಚೈನ್ ಅಥವಾ 2 ಚೈನ್ ಹಾಕ್ಕೊಳ್ಬೋದು. ಒಂದಾದರೂ ಹಾಕ್ಬೋದು, 2 ಆದರೂ ಹಾಕ್ಬೋದು, ನೋಡಿಕೊಂಡು ಮಾಡ್ಕೊಳ್ಬೋದು. ನೋಡಿ ನಾನಿಲ್ಲಿ 2 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ನೋಡಿ ಈ ಡಿಸೈನ್ ನಿಮಗೆ ಥರ್ಡ್ ಸ್ಟೆಪ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನೀವು ಇಲ್ಲಿ ಮಿಡಲ್ ಗ್ಯಾಪ್ ಇರುತ್ತೆ ಅಲ್ಲ, ನಾವು 2 ಚೈನ್ಗಳನ್ನ ಹಾಕಿರ್ತೀವಲ್ಲ ಅಲ್ಲಿಗೆ ಕುಚ್ಚುಗಳನ್ನ ಕೂಡ ಕಟ್ಕೊಳ್ಬೋದು. ನೋಡಿ ಇವಾಗ ನಾನು ನೆಕ್ಸ್ಟು ಬೀಡನ್ನ ಹಾಕ್ತಾಯಿದ್ದೀನಿ. ಬೀಡನ್ನ ನೋಡಿ ಇವಾಗ ನಾರ್ಮಲ್ ಗೋಲ್ಡ್ ಥ್ರೆಡ್ಡಿಂದ ನಾನು ಬೀಡನ್ನ ಆ್ಯಡ್ ಮಾಡ್ತೀನಿ. ನೋಡಿ ತುದಿಗೆ ಗಂಟು ಹಾಕ್ಕೊಳ್ಬೇಕು. ಗಂಟು ಹಾಕ್ಕೊಂಡು ನೆಕ್ಸ್ಟು ನಾವು ಬೀಡನ್ನ ಆ್ಯಡ್ ಮಾಡಬೇಕು. 6 ಚೈನ್ ಗ್ಯಾಪ್ ಇರುತ್ತೆ ಅಲ್ಲ ಅದ್ರ ಮೇಲ್ಗಡೆಗೆ ಬೀಡ್ಗಳನ್ನ ಹಾಕ್ಕೊಳ್ಬೇಕು. ನೋಡಿ ನೀವಿಲ್ಲಿ ಮೊದಲಿಗೆ ದಾರಾನ ಸೀರೆಗೆ ಲಾಕ್ ಮಾಡ್ಕೊಳ್ಬೇಕು. ನೋಡಿ ನಮಗಿಲ್ಲಿ ಏನು ಜಿಗ್ಜಾಗ್ ಮಾಡಿಸಿರ್ತೀವಲ್ಲ ಸೀರೆದು ಅದ್ರ ಮೇಲ್ಗಡೆ ನಾವು ಸೂಜಿನ ತೂರಿಸ್ಕೊಳ್ತಾ ಹೋಗಬೇಕು.
ಬೀಡನ್ನ ಆ್ಯಡ್ ಮಾಡೋದಕ್ಕೆ ಮೊದಲಿಗೆ ನೋಡಿ ಈ ರೀತಿಯಾಗಿ ಸೀರೆಗೆ ಗಂಟು ಹಾಕ್ಕೊಳ್ಬೇಕು. ಅದು ದಾರನ ಸೀರೆಗೆ ಲಾಕ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಮಾಡ್ಕೊಂಡಿದ್ದಾದ ನಂತರ ನೆಕ್ಸ್ಟ್ 6 ಚೈನ್ ಗ್ಯಾಪ್ಗೆ ನಾವು ಬೀಡನ್ನ ಆ್ಯಡ್ ಮಾಡಬೇಕು. ನೋಡಿ ಈ ರೀತಿಯಾಗಿ ಸೂಜಿನ ಆ ಜಿಗ್ಜಾಗ್ ಒಳಗಡೆಯಿಂದ ತೂರಿಸ್ಕೊಂಡು ಹೋಗ್ಬೋದು. ನೋಡಿ ಮೊದಲನೇ ಬೀಡ್ ಆ್ಯಡ್ ಮಾಡುವಾಗ ನಾವು ಡೈರೆಕ್ಟಾಗಿ ಅದ್ರ ಪಕ್ಕನೇ ಗಂಟು ಹಾಕ್ಕೊಳ್ಳೋದ್ರಿಂದ ನಾವು ಹಿಂಗೆ ಡೈರೆಕ್ಟಾಗಿ ಸೂಜಿನ ಮೇಲಕ್ಕೆ ಎತ್ಕೊಳ್ಬೋದು. ಮೇಲಕ್ಕೆ ಎತ್ಕೊಂಡು ನಾವು ದಪ್ಪ ಬೀಡ್ಸ್ ತಗೊಂಡಿರ್ತೀವಲ್ಲ ಅದು ಬೀಡನ್ನ ಹಾಕ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ದೊಡ್ಡ ಬೀಡನ್ನ ಹಾಕ್ಕೊಳ್ಬೇಕು. ನೀವು ಯಾವುದಾದ್ರೂ ಡಿಸೈನ್ ಹಾಕ್ಕೊಳ್ಬೋದು. ಮತ್ತು ನಾವು ಜಿಗ್ಜಾಗ್ ಮಾಡಿರ್ತೀವಲ್ಲ ಅದ್ರ ಮೇಲ್ಗಡೆಯಿಂದನೇ ಚುಚ್ಚಿ ಸೂಜಿನ ಕೆಳಗೆ ಎತ್ಕೋಬೇಕು. ಮತ್ತು ನಾವಿಲ್ಲಿ 2 ಬಾರಿ ಇದನ್ನು ಲಾಕ್ ಮಾಡ್ಕೊಳ್ಬೇಕು. ನೋಡಿ ನಾವು ಹಾಕ್ಕೊಳ್ತೀವಲ್ಲ ಸೇಮ್ ಅದನ್ನು ಇನ್ನೊಂದು ಸಲ ಹಾಕ್ಕೊಂಡ್ರೆ ನಿಮಗೆ ಟೈಟಾಗಿ ಬೀಡ್ ಕುತ್ಕೊಳ್ಳುತ್ತೆ. ನಾವು ಒಂದು ಸಲ ಹಾಕ್ಕೊಂಡು ಏನು ಬೀಡನ್ನ ಆ್ಯಡ್ ಮಾಡ್ಕೊಂಡಿರ್ತೀವಲ್ಲ ದಾರ ತಗೊಂಡು ಅದರೊಳಗಡೆ ಇನ್ನೊಂದು ಸಲ ನಾವು ತಗೊಳ್ಬೇಕು. 2 ಬಾರಿ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ಬೇಕು. ಆವಾಗ ನಿಮಗೆ ಬೀಡ್ ಟೈಟಾಗಿ ಕೂತ್ಕೊಳ್ಳುತ್ತೆ. ಯಾವುದೇ ರೀತಿಯಾಗಿ ಬಿಚ್ಕೊಳ್ಳೋ ಚಾನ್ಸಸ್ ಇರಲ್ಲ. ಇಲ್ಲ ಅಂದರೆ ಬೀಡ್ ಹಂಗೆ ಅಳ್ಳಾಡ್ಕೊಂಡಿರುತ್ತೆ ಮತ್ತು ಲೂಸಾಗಿ ಬೀಳೋ ಚಾನ್ಸಸ್ ಇರುತ್ತೆ. ಲೂಸಾಗಿ ಕಾಣಿಸುತ್ತೆ. ಹಾಗಾಗಿ 2 ಬಾರಿ ನೀವು ಮಾಡಿಕೊಂಡ್ರೆ ಟೈಟಾಗಿ ಕೂತ್ಕೊಳ್ಳುತ್ತೆ. ನೋಡಿ 2 ಬಾರಿ ಮಾಡ್ಕೊಂಡಿದ್ದಾದ ನಂತರ ನಾನು ಹೇಳಿದ್ನಲ್ಲ ಜಿಗ್ಜಾಗ್ ಒಳಗಡೆಯಿಂದ ನಾವು ಸೂಜಿನ ತೂರಿಸ್ಕೊಂಡು ಬರ್ಬೋದು. ನೆಕ್ಸ್ಟ್ 6 ಚೈನ್ ಗ್ಯಾಪ್ಗೆ ನಾವು ಅದರೊಳಗಡೆ ಒಂದು ಸೂಜಿನ ತೂರಿಸೋ ಅಷ್ಟು ಜಾಗ ಇರುತ್ತೆ ನಿಮಗೆ. ಸೊ ಹಾಗಾಗಿ ಅದರೊಳಗಡೆನೆ ತೂರಿಸ್ಕೊಳ್ತಾ ನೆಕ್ಸ್ಟ್ 6 ಚೈನ್ ಗ್ಯಾಪ್ ಎಲ್ಲಿ ಬರುತ್ತೆ ಬೀಡನ್ನ ಆ್ಯಡ್ ಮಾಡೋಕ್ಕೆ ಅಲ್ಲಿ ನಾವು ಸೂಜಿನ ಮೇಲಕ್ಕೆ ಎತ್ಕೊಳ್ಬೋದು. ನೋಡಿ ಈ ರೀತಿಯಾಗಿ ನಾನು ತೋರಿಸಿದ್ನಲ್ಲ ಇವಾಗ ಅದೇ ರೀತಿಯಾಗಿ ಮಾಡ್ಕೊಳ್ಬೇಕು. ಸೇಮ್ 2 ಬಾರಿ ನಾವು ಬೀಡನ್ನ ಲಾಕ್ ಮಾಡ್ಕೊಳ್ಬೇಕು. ಟೈಟಾಗಿ ಕೂತ್ಕೊಳ್ಬೇಕಲ್ಲ, ಡಿಸೈನ್ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಈ ರೀತಿಯಾಗಿ ಟೈಟಾಗಿ ಬೀಡನ್ನ ಕೂರಿಸ್ಕೊಳ್ಬೇಕು. 2 ಬಾರಿ ನಾನಿಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ನಾನು ತೋರಿಸ್ತೀನಿ ನಿಮಗೆ. ನಾನು ಸ್ವಲ್ಪ ಮಾತ್ರ ಡಿಸೈನ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ತುಂಬ ಗ್ರ್ಯಾಂಡ್ ಲುಕ್ಕಾಗಿ ಬರುತ್ತೆ. ನೀವು ಕೂಡ ಒಮ್ಮೆ ಈ ಡಿಸೈನ್ನ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ ವೀಕ್ಷಕರೇ. ಧನ್ಯವಾದಗಳು.